ಒಬ್ಬ ರಾಹುಲ್ ಇಡೀ ಬಿಜೆಪಿ ವ್ಯವಸ್ಥೆಗಿಂತ ಬಲಶಾಲಿಯಾಗಿ ನಿಂತಿದ್ದಾರೆ. ಎಫ್ಐಆರ್ ದಾಖಲಿಸಿ ನಾನು ತಲೆಬಾಗೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಎಷ್ಟೇ ಎಫ್ಐಆರ್ಗಳನ್ನ ಹಾಕಿದ್ರು, ಎಷ್ಟೇ ಹಕ್ಕು ನಿರಾಕರಣೆಗಳನ್ನ ತಂದ್ರು ತಾವು ಹಿಂದೆ ಸರಿಯೋದಿಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ. आप मेरे ऊपर केस डालो, गाली दो, जो भी आपको करना है करो, प्रिविलेज मोशन डालना है वो डाल दो, कोई फर्क नहीं पड़ता. मैंने पार्लियामेंट हाउस में सच्चाई बोली है. आपको सच्चाई अच्छी नहीं लगे वो दूसरी बात है. देश सच्चाई को समझता है. ವಾಸ್ತವ ಏನು ಅಂದ್ರೆ ರಾಹುಲ್ ಗಾಂಧಿ ಹೇಳುವ ಪ್ರತಿಯೊಂದು ಪದವು ಬಿಜೆಪಿ ಸರ್ಕಾರ, ಅದರ ಸಚಿವರು ಮತ್ತು ಅದರ ಸಂಸದರಿಗೆ ಹೊರೆಯಾಗಿದೆ. ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಹೇಳ್ತಿರುವ ಎಲ್ಲವೂ ಸತ್ಯಗಳನ್ನ ಆಧರಿಸಿದೆ. ಆದರೂ ಅವರನ್ನ ಅರಾಜಕತಾವಾದಿ ಅಂತ ಚಿತ್ರಿಸಲಾಗ್ತಾ ಇದೆ. ಅತ್ಯಂತ ಆಘಾತಕಾರಿ ವಿಷಯ ಏನು ಅಂದ್ರೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳಿಗೆ ಹೊಣೆ ಹೊರಬೇಕಾಗಿದ್ದ ಸಚಿವರು ಮತ್ತು ಕೈಗಾರಿಕೋದ್ಯಮಿಗಳು ಎಪ್ಸ್ಟೀನ್ ಜೊತೆಗಿನ ಸಂವಹನವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿಯನ್ನ ಗುರಿಯಾಗಿಸಲಾಗ್ತಾ ಇದೆ. ರೈತರ ಪರವಾಗಿ ಮಾತನಾಡೋದ್ರಿಂದ ಮತ್ತು ಪ್ರಧಾನಿ ನರೇಂದ್ರ ಮೋದಿ ರೈತರನ್ನ ದ್ವೇಷಿಸುವ ಕಾರಣಕ್ಕಾಗಿ ತಮ್ಮನ್ನ ಗುರಿಯಾಗಿಸಿಕೊಳ್ಳಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನರೇಂದ್ರ ಮೋದಿ ರೈತರನ್ನ ದ್ವೇಷಿಸುವ ಕಾರಣಕ್ಕಾಗಿ ತಮ್ಮನ್ನ ಗುರಿಯಾಗಿಸಿಕೊಳ್ಳಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನರೇಂದ್ರ ಮೋದಿ ರೈತ ವಿರೋಧಿ ಅಂತ ಭಾರತೀಯ ರೈತರು ಮತ್ತು ಇಡೀ ದೇಶಕ್ಕೆ ತಿಳಿದಿದೆ. ಅವರು ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡ್ತಾರೆ. ಅವರು ಮೊದಲು ಕಪ್ಪು ಕಾನೂನುಗಳನ್ನ ಜಾರಿಗೆ ತಂದ್ರು, ಈಗ ಅವರು ವಿದೇಶಿ ಶಕ್ತಿಗಳಿಗೆ ಬಾಗಿಲು ತೆರೆದಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ. नरेंद्र मोदी पूरी कृषि मार्केट के दरवाजे खोलेंगे अपने मित्रों के लिए, अदानी अंबानी जैसे लोगों के लिए, विदेशी ताकतों के लिए. भारत के किसान और पूरा देश जानता है कि नरेंद्र मोदी किसान विरोधी है. वो अपने मित्रों की मदद करता है. पहले भी वो काले कानून लाए थे, अब उन्होंने विदेशी ताकतों के लिए दरवाजा खोल दिया है. अमेरिका के जो किसान हैं उनके बड़े बड़े खेत होते हैं, हजारों एकड़ के खेत होते हैं, पूरा मैकेनाइज्ड है और उनको सरकार सब्सिडी देती है. आप जानते हो कि हमारे किसानों के खेत छोटे होते हैं, सही एमएसपी नहीं मिलती है और मैकेनाइजेशन का तो नाम ही नहीं. नरेंद्र मोदी जी ने देश को बेच दिया है, किसानों को बेच दिया है. ನರೇಂದ್ರ ಮೋದಿ ದೇಶವನ್ನೇ ಮಾರಿದ್ದಾರೆ. ಅವರು ರೈತರನ್ನು ಮಾರಿದ್ದಾರೆ. ನೀವು ನನ್ನ ವಿರುದ್ಧ ಪ್ರಕರಣ ದಾಖಲಿಸಬಹುದು, ನನ್ನನ್ನ ನಿಂದಿಸಬಹುದು, ನಿಮ್ಗೆ ಬೇಕಾದ್ದನ್ನ ಮಾಡಬಹುದು. ಅದು ಅಪ್ರಸ್ತುತ. ನಾನು ಸಂಸತ್ತಿನಲ್ಲಿ ಸತ್ಯವನ್ನ ಮಾತನಾಡದೆ, ನಿಮ್ಗೆ ಸತ್ಯ ಇಷ್ಟವಾಗದೇ ಇರಬಹುದು, ಅದು ಬೇರೆ ವಿಷಯ. ದೇಶ ಸತ್ಯವನ್ನ ಅರ್ಥ ಮಾಡ್ಕೊಳ್ಳತ್ತೆ. ನಿಮಗೆ ಬೇಕಾದದ್ದನ್ನ ಮಾಡಿ, ನಾನು ರೈತರೊಂದಿಗೆ ನಿಲ್ತೇನೆ, ನಾನು 1 ಇಂಚು ಕೂಡ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ವಿವಾದಿತ ಸಂಸದ ನಿಶಿಕಾಂತ್ ದುಬೆ ರಾಹುಲ್ ಗಾಂಧಿ ವಿರುದ್ಧ ನಿರ್ಣಯ ಮಂಡಿಸ್ತೇನೆ, ಈ ನಿರ್ಣಯದ ಮೂಲಕ ನಾನು ಅವರ ಸದಸ್ಯತ್ವವನ್ನ ತೆಗೆದುಹಾಕ್ತೇನೆ ಮತ್ತವರು ಮತ್ತೆಂದಿಗೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಿದ್ರು. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಎಪ್ಸ್ಟೀನ್ ಫೈಲ್ಗಳಿಗೆ ಸಂಬಂಧಿಸಿದಂತೆ ಹರ್ದೀಪ್ ಪುರಿಯನ್ನ ಉಲ್ಲೇಖಿಸಿದ್ರು, ಅನಿಲ್ ಅಂಬಾನಿಯನ್ನ ಉಲ್ಲೇಖಿಸಿದ್ರು. ಇದು ಈಗಾಗಲೇ ಬಹಿರಂಗಗೊಂಡಿರುವ ಯುಎಸ್ ಇಲಾಖೆಯ ವರದಿಯಾಗಿದೆ ಮತ್ತು ರಾಹುಲ್ ಗಾಂಧಿ ಅದರ ಬಗ್ಗೆನೇ ಮಾತಾಡಿದ್ದು. ಆದರೆ ಸ್ಪೀಕರ್ ಕುರ್ಚಿಯಲ್ಲಿ ಕುಳಿತಿರುವ ಜಗದಾಂಬಿಕಾ ಪಾಲ್ ಸೇರಿದಂತೆ ಬಿಜೆಪಿ ನಾಯಕರು ಇದನ್ನ ಸುಳ್ಳು ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ತಾವು ಹೇಳ್ತಿರೋದನ್ನ ಪರಿಶೀಲಿಸಬಲ್ಲೆ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ನಿರಂತರವಾಗಿ ಗುರಿ ಮಾಡಲಾಗ್ತಿದೆ. 2014ರ ನಂತರ ಬಿಜೆಪಿಯ ಸಮಸ್ಯೆ ಏನು ಅಂದ್ರೆ ಅವರು ಟೀಕೆಗಳನ್ನ ಸಹಿಸೋದಿಲ್ಲ. ವಿರೋಧ ಪಕ್ಷ ಕೂಡ ತಮ್ಮನ್ನ ಟೀಕಿಸಬಾರದು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನ ನಾಶ ಮಾಡೋಕೆ ಎಲ್ಲ ಕಡೆಯಿಂದಲೂ ಪ್ರಯತ್ನಗಳು ನಡೀತಿವೆ. ಮಾಧ್ಯಮಗಳನ್ನ ಬಳಸಲಾಗುತ್ತೆ. ರಾಹುಲ್ ಗಾಂಧಿ ಮಾಡುವ ಪ್ರತಿಯೊಂದು ಹೇಳಿಕೆಯನ್ನ ವಿರೂಪಗೊಳಿಸಲಾಗಿದೆ. ದಾಳಿ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ. ಪಂಡಿತ್ ನೆಹರು ಅವರ ಇಮೇಜ್ಗೆ ಕಳಂಕ ತರೋದು ಕೂಡ ಬಿಜೆಪಿ ಉದ್ದೇಶವಾಗಿದೆ ಅಂತ ಪತ್ರಕರ್ತ ಅಭಿಸಾರ್ ಶರ್ಮಾ ಹೇಳ್ತಾರೆ. ಅದಾನಿಯ ಸುದ್ದಿವಾಹಿನಿ ಅನಿಲ್ ಅಂಬಾನಿ ಮತ್ತು ಹರ್ದೀಪ್ ಪುರಿಯ ಎಪ್ಸ್ಟೀನ್ ಜೊತೆಗಿನ ಭೇಟಿಗಳು ಮತ್ತು ಇಮೇಲ್ಗಳನ್ನ ಸಮರ್ಥಿಸಲು ಪ್ರಯತ್ನಿಸ್ತಾ ಇದೆ. ಎಪ್ಸ್ಟೀನ್ ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರದಂತ ಅಪರಾಧಗಳಿಗೆ ಶಿಕ್ಷೆಗೊಳಗಾದವನು. ಅವೆಲ್ಲವೂ ಸರಿ, ಆದ್ರೆ ಅವರಿಗೆ ವೃತ್ತಿಪರವಾಗಿ ಪ್ರತ್ಯೇಕ ಜೀವನವಿತ್ತು ಅಂತ ನಿರ್ಲಜ್ಜವಾಗಿ ಸಮರ್ಥನೆ ಮಾಡಿಕೊಳ್ಳುವುದು ನಡೆದಿದೆ. ಬಿಜೆಪಿಯ ಕ್ರಮಗಳನ್ನ ಸಮರ್ಥಿಸೋಕೆ ಎಪ್ಸ್ಟೀನ್ ಅನ್ನ ಸಮರ್ಥಿಸಿಕೊಳ್ಳಲಾಗ್ತಿದೆ. ಈ ಮಾಧ್ಯಮಗಳು ಬಿಜೆಪಿಯನ್ನ ಎಂದಿಗೂ ಪ್ರಶ್ನೆ ಮಾಡೋದಿಲ್ಲ ಅಂತ ರಾಹುಲ್ ಗಾಂಧಿಗೆ ತಿಳಿದಿದೆ. ರಾಹುಲ್ ಗಾಂಧಿ ನಿರಂತರವಾಗಿ ಆ ಒತ್ತಡವನ್ನ ಎದುರಿಸುತ್ತಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅವರ ಮೇಲೆ ಒತ್ತಡ ಹೇರಲಾಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಕಿರುಕುಳ ನೀಡೋದಕ್ಕೆ ಅಂತಾನೆ ಹಳೆಯ ಪ್ರಕರಣವನ್ನ ಮತ್ತೆ ಜೀವಂತಗೊಳಿಸಲಾಗ್ತಿದೆ. ರಾಹುಲ್ ಗಾಂಧಿ ಅವರ ಸಂಸತ್ ಸದಸ್ಯತ್ವದ ಮೇಲೆ ಗುಜರಾತ್ನ 2 ನ್ಯಾಯಾಲಯಗಳು ದಾಳಿ ಮಾಡಿವೆ. ನಂತರ ಅವರು ಸುಪ್ರೀಂ ಕೋರ್ಟ್ನಿಂದ ನ್ಯಾಯ ಪಡ್ಕೊಂಡ್ರು. ಅಂದ್ರೆ ರಾಹುಲ್ ಗಾಂಧಿ ಅವರ ಅಸ್ತಿತ್ವದ ಮೇಲೇನೆ ಈ ರೀತಿ ದಾಳಿ ಮಾಡಲಾಗ್ತಿದೆ, ಅವರ ಮೇಲೆ ಮಾನಹಾನಿ ಮಾಡಲಾಗ್ತಿದೆ. ಇದೆಷ್ಟು ಅಪಾಯಕಾರಿ ಅಂತ ಊಹೆ ಮಾಡಬಹುದು. ಒಬ್ಬ ವ್ಯಕ್ತಿಯನ್ನ ಮತ್ತೆ ಮತ್ತೆ ದೇಶದ್ರೋಹಿ ಅಂತ ಚಿತ್ರಿಸ್ತಾನೆ ಇರಲಾಗತ್ತೆ. ಜನರ ಹೃದಯದಲ್ಲಿ ಆ ವ್ಯಕ್ತಿಯ ಬಗ್ಗೆ ದ್ವೇಷವನ್ನ ಹುಟ್ಟಾಕಲಾಗತ್ತೆ. ಯಾಕಂದ್ರೆ ಬಿಜೆಪಿ ರಾಜಕೀಯ ಬಹಳ ಟೊಳ್ಳಾಗಿದೆ.
ಅದು ಪ್ರಶ್ನೆಗಳನ್ನ ಎದುರಿಸಲಾರದ ಮಟ್ಟಿಗೆ ಟೊಳ್ಳಾಗಿದೆ ಅಂತ ಅಭಿಸಾರ್ ಶರ್ಮಾ ವಿಶ್ಲೇಷಿಸ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.